ಸಿಂಹರಾಶಿಯವರ ಪ್ರಧಾನವಾದ ಎರಡು ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಪರಿಹಾರವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಹಿಂದೆ ಹಲವಾರು ಸಿಂಪಲ್ ಬೇರೆ ಬೇರೆ ಪರಿಹಾರಗಳನ್ನು ಕೊಟ್ಟಿದ್ದೇನೆ. ಈ ಬಾರಿಯೂ ಸಹ ಒಂದು ವಿಭಿನ್ನವಾದ ವಿಶೇಷವಾದಂತಹ ಪರಿಹಾರವನ್ನು ಕೊಡ್ತೇನೆ. ಸಿಂಹರಾಶಿಯವರಿಗೆ ಎರಡು ಪ್ರಧಾನವಾದ ಸಮಸ್ಯೆಗಳು. ಯಾವ ಎರಡು ಪ್ರಧಾನವಾದ ಸಮಸ್ಯೆಗಳು? ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಒಂದು ಬಂಗಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ. ನೀವು ಸಿಂಹರಾಶಿಯವರಾಗಿದ್ದು ಬಂಗಾರವನ್ನು ಅಡಮಾನ ಇಟ್ಬಿಟ್ಟಿದ್ದೀನಿ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ, ಏನು ಮಾಡಿದ್ರು ಬಂಗಾರ ಗೋಲ್ಡ್ ಲೋನ್ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ ಅಂತ ಇದ್ದರೆ, ಅಥವಾ ನೀವು ಸಿಂಹರಾಶಿಯವರಾಗಿದ್ದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಅಂದರೆ ಯಾವುದೋ ಭೂಮಿ ಖರೀದಿ ಮಾಡಬೇಕು, ಯಾವುದೋ ಭೂಮಿ ಸೇಲ್ ಮಾಡಬೇಕು, ಅದು ಸೈಟ್ ಆಗಿರ್ಬೋದು, ಕೃಷಿ ಜಮೀನು ಆಗಿರ್ಬೋದು, ಯಾವ್ದು ಬೇಕಾದ್ರೆ ಒಟ್ಟು ಭೂಮಿ ಯಾವ್ದು ಬೇಕಾಗಿರೋ ಭೂಮಿ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿರಬಹುದು, ಅಥವಾ ಬಂಗಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿರಬಹುದು. ಎರಡು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಸಿಂಪಲ್ ಪರಿಹಾರಗಳವರೆಗೂ ಸಹ ಗೊತ್ತಾಗಲಿ, ಒಳ್ಳೆಯದಾಗಲಿ ಅಲ್ವಾ? ಎಸ್, ನೋಡಿ, ಬಹುಮುಖ್ಯವಾಗಿ ಬಂಗಾರದ ವಿಚಾರವನ್ನು ನೋಡಿದಾಗ, ಬಂಗಾರವನ್ನು ಅಡಮಾನ ಇಡತಕ್ಕಂಥ ದಿನ ಯಾರು ಮಂಗಳವಾರ ತೊಗೊಂಡೋಗಿ ಬಂಗಾರ ಅಡ ಇಟ್ಬಿಟ್ರಿ ಅಂದರೆ ನಿಮಗೆ ಮತ್ತೆ ಬಿಡಿಸ್ಕೊಂಬರೋಕ್ಕಾಗಲ್ಲ. ಹೋಗಿ ಬಡ್ಡಿ ಕಟ್ತಾ ಇರು, ಅಥವಾ ಬಿಡಿಸ್ಕೊಂಬಂದು ಕೂಡ ಮತ್ತೆ ವಾಪಸ್ ತೊಗೊಂಡೋಗಿ ಅಡಮಾನ ಇಡುವ ರೀತಿಯ ಪರಿಸ್ಥಿತಿಯೇ ಬಂದ್ಬಿಡುತ್ತೆ. ಸೊ ಮಂಗಳವಾರ ದಿವಸ ದಯವಿಟ್ಟು ಬಂಗಾರನ ಅಡ ಇಡಕ್ಕೆ ಹೋಗ್ಬಿಡಿ. ಶುಕ್ರವಾರ ಅಡ ಇಡಕ್ಕೆ ಹೋಗ್ಬಿಡಿ, ಗುರುವಾರನೂ ಅಡ ಇಡಕ್ಕೆ ಹೋಗ್ಬಿಡಿ. ಮಂಗಳವಾರ, ಗುರುವಾರ, ಶುಕ್ರವಾರಗಳಲ್ಲಿ ಬಂಗಾರ ಅಡ ಇಟ್ಬಿಟ್ರೆ ವಾಪಸ್ ಬರಲ್ಲ. ಬಂಗಾರ ಯಾವ ವಾರನೂ ಬಂಗಾರ ಅಡ ಇಡಬಾರ್ದು. ಫಾರ್ ಸಪೋಸ್ ನೀವು ಇಟ್ಬಿಟ್ಟಿದ್ರೆ, ಅಂದರೆ ಈ ವಾರಗಳೇನಾದ್ರು ಇಟ್ಬಿಟ್ಟಿದ್ರೆ ವಾಪಸ್ ತೊಗೊಂಬರೋದು ಬಹಳ ಸ್ವಲ್ಪ ಕಷ್ಟ. ಆಮೇಲೆ ಯಾರು ಒಮ್ಮೆ ಬಂಗಾರವನ್ನು ಅಡಮಾನ ಇಟ್ಬಿಡ್ತಾರೋ ಅವ್ರನ್ನ ಹೊಸ ಬಂಗಾರ ಖರೀದಿಸುವಂತಹ ಯೋಗ ಫಲಗಳು ಅವ್ರಿಗೆ ಸಿಗಲ್ಲ. ಲಕ್ಷ್ಮಿ ಅದು, ಗೊತ್ತಾಯ್ತಲ್ವಾ? ನೀವು ಅಡಮಾನ ಇಟ್ಬಿಟ್ರೆ ಅದು ನಿಮ್ಮ ಹತ್ರ ಬರೋದೇ ಇಲ್ಲ ಆಮೇಲೆ ಅದು. ಸೊ ಆದ್ದರಿಂದ ಬಂಗಾರವನ್ನು ಅಡಮಾನ ಇಡೋದೇ ಒಂದು ದೊಡ್ಡ ತಪ್ಪು, ಅಪರಾಧ ಅದು, ಗೊತ್ತಾಯ್ತಲ್ಲ, ದೋಷ ಅದು. ಬಟ್ ಫಸ್ಟ್ ಅದನ್ನು ಬಿಡಿಸ್ಕೊಂಬರ್ಬೇಕು. ಆ ಬಿಡಿಸ್ಕೊಂಬರುವ ಉಪಾಯಗಳನ್ನು ನಾನು ತಿಳಿಸ್ತೇನೆ. ಅದೇ ಸ್ವರ್ಣಾಕರ್ಷಣ ಭೈರವ ಮಂತ್ರ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಆ ಮಂತ್ರವನ್ನು ಹೇಳ್ತೇನೆ. ನನಗೆ ಡೈಲಿ ಮಿನಿಮಮ್ ಒಂದು 28 ಬಾರಿಯೋ 108 ಬಾರಿಯೋ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ, ಜಪ ಮಾಡ್ತಾ ಇರಿ. ಸಿಂಹರಾಶಿಯವರು ತುಂಬ ಅನುಕೂಲ ಆಗಲಿದೆ. ನಿಮ್ಮ ಮನೆ ಹತ್ತಿರದವರು ಭೈರವೇಶ್ವರ ದೇವಸ್ಥಾನ ಅಂತಿದ್ದರೆ ಆ ಭೈರವೇಶ್ವರನ ಸನ್ನಿಧಾನಕ್ಕೆ ನೀವು ಗುರುವಾರದ ದಿವಸ ಹೋಗಬೇಕು. ಸಿಂಹರಾಶಿಯವರು ಗುರುವಾರದ ದಿವಸ ಹೋಗಿ ಒಂದು A4 ಶೀಟ್ ಪೇಪರ್ ತಗೊಳ್ಳಿ. ಅದರಲ್ಲಿ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಈ ಒಂದು ಮಂತ್ರವನ್ನು ಒಂದು 108 ಬಾರಿಯೋ 333 ಬಾರಿಯೋ ಬರೀರಿ. ಬರೆದು ನಿಮ್ಮ ಹೆಸರು ಎಲ್ಲ ಬರೆದು, ನಿಮ್ಮ ಬಂಗಾರ ಅಡಮಾನ ಇಟ್ಟಿದ್ದು ಬೇಗ ಬಿಡಿಸ್ಕೊಂಡು ಬರುವಂತಾಗಬೇಕು ಅಂತ ಭೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು 101 ರೂಪಾಯೋ 108 ರೂಪಾಯಿ ಅದರಲ್ಲಿ ಇಟ್ಟು ಪೇಪರ್ ಮಡಚಿ ದೇವರಲ್ಲಿ ಹುಂಡೀಲಿ ಹಾಕ್ಬಿಟ್ಟು ಆ ಭೈರವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿನ್ನನ್ನು ನಾನು ಸ್ವರ್ಣಾಕರ್ಷಣ ಭೈರವನ ಸ್ವರೂಪದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ, ಸಿಂಹರಾಶಿನಂದು ನನ್ನ ಅಡಮಾನ ಇಟ್ಟಿರೋ ಬಂಗಾರ ಬೇಗ ಬಿಡಿಸ್ಕೊಂಡು ಬರುವಂತಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರನ ಹೇಳ್ತೇನೆ ನಾನು. ಆ ಮಂತ್ರ ಕೇಳಿಸ್ಕೊಂಡ್ರು ಆಗುತ್ತೆ. ಇಲ್ಲ ಅಂದರೆ ವಿಶೇಷವಾಗಿ ನೀವೇ ಬರೆಯೋದಾದರೆ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಬರೆದ್ರೂ ಸಾಕು, ಆದರೂ ಆಗುತ್ತೆ. ಆಯಿತಾ? ಇದು ಒಂದು. ಇನ್ನು ಎರಡನೆಯದಾಗಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ. ಅಂದರೆ ನೀವು ಸಿಂಹರಾಶಿಯವರು ರಿಯಲ್ ಎಸ್ಟೇಟು ಮಾಡ್ತಾ ಇದ್ದೀರಾ, ಸಮಸ್ಯೆ ಆಗೋಗಿದೆ, ಆಗ್ತಾ ಇಲ್ಲ ಅಂತಲೋ, ಅಥವಾ ನೀವು ಸಿಂಹರಾಶಿಯವರು ಯಾವುದೋ ಸೈಟ್ ಸೇಲಿಗೆ ಇಟ್ಟಿದ್ದೀರಾ, ಸೇಲ್ ಆಗ್ತಾ ಇಲ್ಲ, ಯಾವುದೋ ಸೈಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೋ ಜಮೀನು ಸಿಗಾಕೊಂಬಿಟ್ಟಿದೆ, ಅದು ಅರ್ಧಂಬರ್ಧಾಗಿ ಲಾಕ್ ಆಗಿಬಿಟ್ಟಿದೆ, ಏನೂ ಆಗ್ತಾ ಇಲ್ಲ ವ್ಯವಹಾರಗಳು ಭೂಮಿದು. ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಆಗ್ತಾ ಇಲ್ಲ, ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಏನೋ ಭೂಮಿ ವಿಚಾರದಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆ ಅಥವಾ ಏನು ಪರಿಹಾರ ಅನ್ನುವ ಪ್ರಶ್ನೆಯನ್ನು ನಾನು ಹೇಳ್ತೇನೆ. ಇದಕ್ಕೆ ನಾನು ಸಿಂಪಲ್ ಪರಿಹಾರಗಳು ಹಿಂದೆ ಸುಮಾರು ಹೇಳಿದ್ದೆ. ಈ ಬಾರಿಯ ಪರಿಹಾರ ನಿಮಗೆ ತಿಳಿಸ್ತಕ್ಕಂಥದ್ದು ಕೆಂಪು, ಅಂದರೆ ತಾಮ್ರದ ಚೆಂಬು ಇರ್ತದಲ್ಲ, ತಾಮ್ರದ ಚೆಂಬಿನಲ್ಲಿ ಕುಂಕುಮದ ನೀರನ್ನು ಕರಡಿ ಅದರಲ್ಲಿ ನೀವು 9 ಎಳೆ ಕೆಂಪು ದಾರವನ್ನು 9 ಎಳೆ ಕೆಂಪು ದಾರವನ್ನು ಸಿಂಹರಾಶಿಯವರು ಅದರಲ್ಲಿ ಹಾಕಿ ಅದ್ದಬೇಕು. ಹಿಂಗೆ ಅದ್ದಬೇಕು. ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಯಾವುದು ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಮಂತ್ರ, ಅದುವೇ ಭೂವರಾಹಸ್ವಾಮಿಯ ಮಂತ್ರ. ಆ ಭೂವರಾಹಸ್ವಾಮಿಯ ಮಂತ್ರವನ್ನು ಮುಟ್ಟಿಕೊಂಡು ನೀವು ಅದನ್ನು ರಿಪೀಟ್ ಹೇಳಬೇಕು. ಅದನ್ನು ಒಂದು 108 ಬಾರಿ ಯಾರು ಹೇಳಬೇಕು. ಹೇಳ್ಕೊಳಕ್ಕಾಗದಿರೋರು ಲೌಡ್ ಸ್ಪೀಕರ್ ಹಾಕೊಂಡು ರಿಪೀಟಾಗಿ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಲ್ಲ ಮಂತ್ರವನ್ನು, ಅದನ್ನು ರಿಪೀಟೆಡ್ ಆಗಿ ಇದು ಮಾಡಿಕೊಂಡ್ರು ಆಗುತ್ತೆ. ತೊಂದರೆ ಲೂಪ್ ಥರ ಅದನ್ನೇ ಹೇಳ್ಕೊಂಡಿದ್ರು ಆಗುತ್ತೆ. ಒಟ್ಟು ಅದನ್ನು ಮಂಗಳವಾರದ ದಿವಸ ಮಾಡಬೇಕು. ಮಾಡಿಕೊಂಡು ನಂತರ ಅದನ್ನು ಮಂಗಳವಾರ ದಿವಸವೇ ಬಲಗೈಗೆ ಕಟ್ಕೊಳ್ಬೇಕು. ಅದನ್ನು 9 ಎಳೆ ದಾರವನ್ನು ಭೂವರಾಹಸ್ವಾಮಿಯ ಮಂತ್ರದಲ್ಲಿ ಅಭಿಮಂತ್ರಿತವಾಗಿರತಕ್ಕಂಥ ಕೆಂಪು ದಾರವನ್ನು ಬಲಗೈಯಲ್ಲಿ ನೀವು ಕಟ್ಟಿಕೊಂಡು
ಇಟ್ಕೊಂಡು ನೀವು ವ್ಯವಹಾರಕ್ಕೆ ಹೋದರೆ, ಭೂಮಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಬೇಗ ಹೂವು ಎತ್ತದಂಗೆ ಆ ಕೆಲಸ ಆಗಿಬಿಡುತ್ತೆ. ಇಲ್ಲ ನೀವು ಸೇಲ್ ಮಾಡೋಕ್ಕೆ ಹೋಗಿ ಅಥವಾ ಖರೀದಿ ಮಾಡೋಕ್ಕೆ ಹೋಗಿ ಏನೇ ಮಾಡೋಕ್ಕೆ ಹೋಗಿ ಬೇಗ ಆಗುತ್ತೆ. ಇಲ್ಲ ನೀವು ಅಷ್ಟು ಜಪ ನೀವು ಮಾಡೋಕ್ಕಾಗಂದರೆ ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನದಲ್ಲಿ ನೀವು ಅದನ್ನು ಎನರ್ಜೈಸ್ ಮಾಡ್ಕೊಂಡು ಹಾಕ್ಕೋಬಹುದು, ಅವ್ರ ಹತ್ರ ಪೂಜೆ ಮಾಡಿಸಿ. ಬಟ್ ಭೂವರಾಹ ಸ್ವಾಮಿ ಮಂತ್ರದಲ್ಲಿ ಅಷ್ಟೋತ್ತರ ಪೂಜೆನೋ ಅಥವಾ ಭೂವರಾಹ ಸ್ವಾಮಿ ಮಂತ್ರದಲ್ಲಿ ಜಪನೋ ಅವ್ರಿಗೇನೆಲ್ಲರೂ ಮಾಡಿಸ್ಬೇಕಾಗತ್ತೆ. ಇಲ್ಲ ಇದು ಎರಡೂ ಸಹ ಬಹಳ ಕಷ್ಟ ಅಂತಂದರೆ ನಾವೇ ವಿಶೇಷವಾಗಿ ಪರಿಹಾರ ಮಾಡಿ ವಿಶೇಷವಾದಂತಹ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೀವಿ, ಅದನ್ನು ಧಾರಣೆ ಮಾಡಿಕೊಂಡು ಹೋಗಬಹುದಾಗಿರ್ತದೆ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ, ನಾವು ಸಹ ವಿಶೇಷವಾದಂತಹ ಪರಿಹಾರವನ್ನು ಇದೇ ನಾಳೆ ಹುಣ್ಣಿಮೆಯ ದಿವಸವನ್ನೇ ಮಾಡ್ತಾ ಇದ್ದೇವೆ. ನಾವು ಜನವರಿ 3ನೇ ತಾರೀಕು ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಅಂದರೆ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಅಥವಾ ನಿಮಗೆ ಬಂಗಾರ ಖರೀದಿಸುವ ಯೋಗ ಬರಬೇಕು, ಬಂಗಾರ ಸಂಬಂಧಿತವಾದಂಥ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅಂತ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ. ಬಹಳಷ್ಟು ವ್ಯವಹಾರಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರ್ತವೆ ನಿಮಗೆ, ಏನೋ ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅರ್ಧಮರ್ಧ ವ್ಯವಹಾರ ಆಗ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅಂತಹ ಸಮಸ್ಯೆಗೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮದ ಪ್ರಸಾದ ತುಂಬ ಕೆಲಸ ಮಾಡಲಿದೆ ಆಯ್ತಲ್ಲ. ಈ ಕಡೆ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಈ ಕಡೆ ಲಕ್ಷ್ಮೀ ಭೂವರಾಹ ಸ್ವಾಮಿ. ಈ ಎರಡು ಹೋಮಗಳಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥ ವಿಶೇಷ ಪ್ರಸಾದವೇ ನಾನು ಈ ಕುತ್ತಿಗೆಯಲ್ಲೂ ಕೂಡ ಹಾಕ್ಕೊಂಡು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನವರತ್ನಗಳ ಉಪರತ್ನ ಮಾಲೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇದು ಬಾಕ್ಸ್ನಲ್ಲಿ. ಈ ಒಂದು ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆಯನ್ನು 6 ಸೆಟ್ ಉಪರತ್ನಗಳಿದೆ ಇದ್ರೊಳಗಡೆ. ನಾನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು. 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಈ ವಿಶೇಷವಾದ ನವರತ್ನದ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಕೊಡ್ತಾ ಇದ್ದೇನೆ. ಇದರಲ್ಲಿ ರುದ್ರಾಕ್ಷೆಯು ಸಹ 2 ರುದ್ರಾಕ್ಷೆಯನ್ನು ಹಾಕಿ ಈ ಕಡೆ 3 ಸೆಟ್ ಉಪರತ್ನಗಳು, ಈ ಕಡೆ 3 ಸೆಟ್ ಉಪರತ್ನಗಳು ಹಾಕಿ ಒಟ್ಟು 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನಾವು ಈ 3ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮಗಳನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಆರ್ಥಿಕ ಬಾಧೆ ಅಥವಾ ಮನೆಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ಭೂಮಿಯಲ್ಲೇನೋ ಸರ್ಪದೋಷ ಇದೆ, ಅದಕ್ಕೋಸ್ಕರ ಭೂಮಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಹೋಮಗಳು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮಗಳು ಬಂತು. ನೀವು ಒಂದು ಸಂಕಲ್ಪ ಸೇವೆಗೆ ಕೊಟ್ಟರೆ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳಾಗಲಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹೊಸ ವರ್ಷದ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು, ಅಷ್ಟು ಚಂದ ಮಾಡಿ ನಾವು. ಯಾಕೆಂದರೆ ನೀವೇ ಕೂಡ ಇದು ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಉಪರತ್ನಗಳ ಈ ನವರತ್ನ ಮಾಲೆಯನ್ನು ನೀವು ಮಾಡಿಸ್ಕೊಳ್ತೀನಿ ಅಂದರೂ ಬಹಳ ಕಾಸ್ಟ್ಲಿ ಆಗ್ತದೆ. ಇಷ್ಟೆಲ್ಲ ಹೋಮಗಳಲ್ಲಿ ನಾವು ವರ್ಷದ ಆದಿಯಲ್ಲೇ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟರೆ ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ 3ನೇ ತಾರೀಕು ಬೆಳಗ್ಗೆ ಹೋಮದಲ್ಲಿ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ನೀವು ಕೇಳಿಸ್ಕೊಳ್ಬಹುದಾಗಿರ್ತದೆ. ಸಂಕಲ್ಪ ಸೇವೆ ಲೈವ್ ಇರ್ತದೆ. ಆಮೇಲೆ ಎಲ್ಲ ಹೋಮಗಳು 10:30ಯಿಂದ ಆರಂಭವಾಗ್ತದೆ. ಹೋಮಗಳೆಲ್ಲ ಲೈವ್ ನೋಡಬಹುದು. ಹಾಗೂ ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆ ಸಹಿತ ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಳ್ಳಿದ್ದೇವೆ. ಶನಿವಾರ ಹೋಮ ಆಗುತ್ತೆ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಬೆಳಗ್ಗೆ ನಾವು ಎಲ್ಲ ಪ್ರಸಾದ ಇಲ್ಲಿಂದ ನಾವು ಕಳಿಸ್ಬಿಡ್ತೇವೆ. ಎಲ್ಲ ರೆಡಿ ಇದೆ, ಜಸ್ಟ್ ಎನರ್ಜೈಸ್ ಮಾಡು ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ. ಈಗ ಒಂದು ವಿಶೇಷವಾದಂಥ ಮಂತ್ರಗಳ 2 ಮಂತ್ರಗಳನ್ನು ಸಹ ನಾನು ಈಗ ಹೇಳಿದ್ದೇನೆ. ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ
ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ.